ನಿಮ್ಮ ವಾಟ್ಸ್ಯಾಪ್ ಆಗಿರಲಿ, ಕಾಲ್ಸ್ ಆಗಿರಲಿ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಗ್ಯಾಲರಿ ಯಾವುದೇ ಆ್ಯಪ್ ಆದರೂ ಕೂಡ ಬೇರೆ ಯಾರೂ ಕೂಡ ನೋಡಬಾರ್ದು ಅನ್ನೋ ರೀತಿಯಾಗಿ ಲಾಕ್ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅಂತಂದರೆ ಯಾರಿಗೂ ಕಾಣಿಸ್ಬಾರ್ದು, ನಿಮಗೆ ಮಾತ್ರ ಕಾಣಿಸ್ಬೇಕು, ಆ ರೀತಿಯಾಗಿ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳುವಂತಹ ಸೆಟ್ಟಿಂಗ್ಸ್ ಸಾಕು. ಪೊಲೀಸ್ ಲೆವೆಲಲ್ಲಿ ಸೆಕ್ಯುರಿಟಿ ಅನ್ನುವಂಥದ್ದು ಸಿಗುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಕೂಡ ಬಳಸುವಂತಹ ಅವಶ್ಯಕತೆಯೇ ಇಲ್ದಲೇ ನೀವು ಆರಾಮಾಗಿ ನಿಮ್ಮ ಆ್ಯಪ್ಗಳನ್ನು ಲಾಕ್ ಮಾಡಬಹುದು. ಅದು ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೇನೆ, ಅದೇ ರೀತಿಯಾಗಿ ನೀವು ಮಾಡಿ. ಯಾಕೆ ಅಂತ ಅಂದರೆ ಎಲ್ಲ ಫೋನಲ್ಲೂ ಕೂಡ ಒಂದೇ ರೀತಿಯಾದಂತಹ ಸೆಟ್ಟಿಂಗ್ಸ್ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿ ಇರುತ್ತೆ. ನಾನು ಬಾಯಿ ಮಾತಿನಲ್ಲಿ ಹೇಳ್ತೇನೆ ಏನೇನು ಮಾಡಬೇಕು ಅಂತ. ಯಾಕೆ ಅಂತ ಅಂದರೆ ಒಬ್ಬೊಬ್ಬರ ಫೋನಲ್ಲಿ ಒಂದೊಂದು ರೀತಿಯಾದಂತಹ ಸೆಟ್ಟಿಂಗ್ಸ್ ಇರೋದ್ರಿಂದ ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಬೇಕಾಗಿ ಇರುತ್ತೆ. ನೀವು ಮೊದಲನೆಯ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಫೋನಲ್ಲಿರುವಂತಹ ಸೆಟ್ಟಿಂಗ್ಸನ್ನು ಓಪನ್ ಮಾಡುವಂಥದ್ದು. ಇದೆಲ್ಲ ಮಾಡ್ತಿರೋವಂಥದ್ದು ಏನಕ್ಕೆ ಹೇಳಿ? ಸೆಕ್ಯುರಿಟಿ ಅಥವಾ ಪ್ರೈವಸಿಗೋಸ್ಕರ ಅಲ್ವಾ? ಸೊ ಆ ಸೆಟ್ಟಿಂಗಲ್ಲಿ ಇರುವಂತಹ ಸೆಕ್ಯುರಿಟಿ ಆಪ್ಷನ್ ಇರುತ್ತೆ, ಇಲ್ಲ ಅಂದರೆ ಕೆಲವೊಬ್ಬರ ಫೋನಲ್ಲಿ ಪ್ರೈವಸಿ ಅನ್ನುವಂತಹ ಆಪ್ಷನ್ ಇರುತ್ತೆ. ಅದಕ್ಕೆ ಹೋಗಿ ಅಲ್ಲಿ ಕೆಲವೊಬ್ಬರ ಫೋನಲ್ಲಿ ಆ್ಯಪ್ ಲಾಕ್ ಅನ್ನುವಂತಹ ಒಂದು ಆಪ್ಷನ್ ಬರಬಹುದು. ಇಲ್ಲ ಅಂತ ಅಂದರೆ ಕೆಲವೊಬ್ಬರು ಫೋನಲ್ಲಿ ಪರ್ಮಿಷನ್ ಅನ್ನುವಂತಹ ಒಂದು ಆಪ್ಷನ್ ಬರಬಹುದು. ಸೊ ಇವೆರಡರಲ್ಲಿ ನಿಮಗೆ ಯಾವ ಆಪ್ಷನ್ ಸಿಗುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಟ್ಯಾಪ್ ಮಾಡಿಬಿಟ್ಟು ನೀವು ಆ್ಯಪ್ ಲಾಕ್ ಅಂತ ಇರುತ್ತೆ ಅಲ್ವಾ, ಅದನ್ನು ಎನೇಬಲ್ ಮಾಡಿದ್ರೆ ಸಾಕಾಗಿ ಇರುತ್ತೆ. ಅಲ್ಲಿ ಕೆಲವೊಂದು ಲಿಸ್ಟ್ಗಳು ಬರುತ್ತೆ, ಅಂದರೆ ಲಿಸ್ಟಲ್ಲಿ ಆ್ಯಪ್ಸ್ಗಳು ಇರುತ್ತೆ ನಿಮ್ಮ ಒಂದು ಫೋನಲ್ಲಿ ಇರುವಂಥವು. ಅದರಲ್ಲಿ ನೀವು ಯಾವುದನ್ನು ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ, ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ವಾಟ್ಸಪ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಅಥವಾ ಗ್ಯಾಲರಿ, ನಿಮಗೆ ಯಾವ್ದು ಬೇಕು ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಲ್ವಾ ಅದನ್ನು ಚೂಸ್ ಮಾಡ್ಕೊಳ್ಬಹುದು. ಅಂತಂದರೆ ಪ್ಯಾಟರ್ನ್ ಬೇಕಾಗಿದ್ದರೂ ಇಟ್ಕೋಬೋದು, ಪಿನ್ ಬೇಕಾಗಿದ್ದರೂ ಇಟ್ಕೊಬಹುದು, ಅಥವಾ ಫಿಂಗರ್ ಪ್ರಿಂಟ್ ಬೇಕಾಗಿದ್ದರೂ ಇಟ್ಕೊಳ್ಬಹುದು. ಕೆಲವೊಂದು ಫೋನಲ್ಲಿ ಈ ರೀತಿಯಾಗಿ ಇರುತ್ತೆ. ಇನ್ನು ಕೆಲವೊಂದು ಫೋನ್ಗಳಲ್ಲಿ ಈ ರೀತಿಯಾದಂತಹ ಆಪ್ಷನ್ಸ್ಗಳು ತೋರಿಸೋದಿಲ್ಲ. ಆವಾಗ ನೀವು ಸೆಟ್ಟಿಂಗ್ಸ್ಗೆ ಹೋಗ್ತೀರಾ ಅಲ್ವಾ, ಡೈರೆಕ್ಟಾಗಿ ಸರ್ಚ್ ಬಾರ್ ಇರುತ್ತೆ ಅಲ್ವಾ, ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆ್ಯಪ್ ಲಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ನಿಮಗೆ ಸಿಗುತ್ತೆ. ಅದನ್ನು ಎನೇಬಲ್ ಮಾಡುವ ಮೂಲಕ ಆ್ಯಪ್ಗಳನ್ನು ಚೂಸ್ ಮಾಡ್ಕೊಳ್ಬಹುದು. ಈ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಸೀಕ್ರೆಟ್ ಹ್ಯಾಕ್ಸ್ಗೋಸ್ಕರ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.